ಸ್ನೇಹಿತರೆಲ್ಲರಿಗೆ ಸ್ವಾಗತ. ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕುಸ್ಬಿ ಪಲ್ಯ ಕೇಳಿದ್ದೀರಲ್ವ, ಕುಸ್ಬಿ ಎಣ್ಣೆ ಅಂತೂ ಕೇಳಿರ್ತಾರೆ. ಕುಸ್ಬಿ ತಪ್ಪಲದ ಪಲ್ಯ ಇದು ಏನಪ್ಪ ಹೊಸದಾಗಿದೆ ಅಂತ ಅಂತೀರಲ್ವ. ಸೊ ನೋಡಿ, ಇದು ತುಂಬ ಜಾಸ್ತಿ ಬೆಳೆಯೋದು. ಇದಕ್ಕೆ ಸ್ವಲ್ಪ ಹೂವಾಗಿ ಕಾಯಾಗಿ ಕುಸ್ಬಿ ಕಾಳಾಗುತ್ತೆ, ಆಮೇಲೆ ಅದನ್ನು ಎಣ್ಣೆ ಮಾಡ್ತಾರೆ. ಇವಾಗ ನೋಡಿ, ನಾನು ಕುಸ್ಬಿದ ಪಲ್ಯ ತಪ್ಪಲ ತೊಗೊಂಡು ಅದನ್ನು ಚೆನ್ನಾಗಿ ಚಿಕ್ಕದಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ. ಇವಾಗ ಒಗ್ಗರಣೆ ಹಾಕೋದನ್ನು ಹೇಳ್ತೀನಿ, ಪಲ್ಯ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದ ಕಾರಣದಿಂದ ಈ ಥರ ಪಲ್ಯ ಮಾಡ್ಕೊಂಡು ತಿನ್ನಬೇಕು. ಮೆಂತ್ಯ ಪಲ್ಯ ಅಂತ ಮಾಡ್ತಿರಲ್ಲ, ಅದೇ ಥರ ಇದನ್ನು ಕೂಡ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ. ನಿಮಗೆ ಈರುಳ್ಳಿ ಬೇಡ ಅಂತ ಅನಿಸಿದ್ರೆ ಬೆಳ್ಳುಳ್ಳಿನ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ಇದನ್ನು ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಒಣ ಖಾರ ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಬೇಕಲ್ವ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕನ್ಸುತ್ತೋ ಅಷ್ಟೊಂದು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಇವಾಗ ಒಗ್ಗರಣೆಗೆ ಕುಸ್ಬಿ ತಪ್ಪಲ ಕಟ್ಟಿಟ್ಟಿದ್ರಲ್ವ, ಚಾಕುವಿಂದ ಕಟ್ ಮಾಡಿಟ್ಟಿದ್ರಲ್ವ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಕುದಿಸಿ. ನೀರೇನೂ ಹಾಕೋದ್ರಿಲ್ಲ. ನೀರೇನು ಹಾಕಿಲ್ಲ ಮೇಡಮ್, ಆದರೂ ಅಲ್ಲಿ ನೀರು ಕಾಣಿಸ್ತಿದೆ, ಅದು ಅದರದ್ದು ರಸ ಬಿಟ್ಟಿರುತ್ತದೆ. ಸೊ ಅದನ್ನು ಸ್ವಲ್ಪ ಹೊತ್ತು ಕುದಿಯೋ ತನಕ ಬಿಡಬೇಕು. ನೋಡಿ, ಅಷ್ಟು ಹೊಂದಿರೋ ಪಲ್ಯ ಇಷ್ಟೇ ಆಗಿದೆ. ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.